ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 2/4/2025. ಈ ಹಳೆಯ ಪತಿತ ಪ್ರಪಂಚದೊಂದಿಗೆ ನಿಮ್ಮ ಬೇಹದ್ದಿನ ವೈರಾಗ್ಯವನ್ನ ಇಟ್ಟುಕೊಳ್ಳಿ, ಯಾಕೆಂದ್ರೆ ನೀವು ಪಾವನರಾಗಬೇಕಾಗಿದೆ. ನಿಮ್ಮ ಏರುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುತ್ತದೆ. ಒಬ್ಬ ತಂದೆಯನ್ನ ನೆನಪು ಮಾಡಿ ಪಾವನರಾಗುವುದು ಮತ್ತು ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡೆಯುವುದೇ ಸತ್ಯ ಮಿತ್ರತ್ವವಾಗಿದೆ. ವೇದ, ಶಾಸ್ತ್ರ, ಉಪನಿಷತ್ತು ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಅರ್ಧ ಕಲ್ಪ ಭಕ್ತಿಯು ನಡೆಯುತ್ತದೆ ಮತ್ತು ಅರ್ಧ ಕಲ್ಪ ಜ್ಞಾನದ ಪ್ರಾರಬ್ಧವೂ ನಡೆಯುತ್ತದೆ. ತಂದೆಯು ಕುಳಿತು ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ಆದ್ದರಿಂದ ಈಗ ಪತಿತ ಪ್ರಪಂಚದೊಂದಿಗೆ ವೈರಾಗ್ಯವಿರಬೇಕು. ಪತಿತ ಪ್ರಪಂಚದಲ್ಲಿ ಮನುಷ್ಯರು ಪತಿತರಾಗಿದ್ದಾರೆ. ಇದು ರಾವಣ ರಾಜ್ಯವಾಗಿದೆ. ರಾಜ ರಾಣಿ ಹೇಗೋ ಹಾಗೆಯೇ ಪ್ರಜೆಗಳು. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ. ನಾನು ಜ್ಞಾನ ಸಾಗರ, ಪ್ರೇಮದ ಸಾಗರ, ಸರ್ವರ ಸದ್ಗತಿದಾತನಾಗಿದ್ದೇನೆ. ನೀವು ಶಿವ ತಂದೆಗೆ ಮಕ್ಕಳಾಗಿದ್ದೀರಿ, ಆದ್ದರಿಂದ ಶಿವ ತಂದೆಗೆ ಬಲಿಹಾರಿಯಾಗುತ್ತೀರಿ. ಇದನ್ನು ಶಾಸ್ತ್ರಗಳಲ್ಲಿ ಹಿಂಸಾತ್ಮಕ ಮಾತುಗಳನ್ನಾಗಿ ತೋರಿಸಿಬಿಟ್ಟಿದ್ದಾರೆ. ಸಂಗಮ ಯುಗದಲ್ಲಿ ತಂದೆಯು ಬಂದು ಪ್ರತಿಯೊಬ್ಬ ಆತ್ಮನನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಒಳ್ಳೆಯ ಕರ್ಮ ಮಾಡುತ್ತೀರಿ ಎಂದರೆ ಇನ್ನೊಂದು ಜನ್ಮದಲ್ಲಿ ಅಮರ ಲೋಕದಲ್ಲಿ ಒಳ್ಳೆಯ ಫಲವನ್ನ ಪಡೆದುಕೊಳ್ಳುತ್ತೀರಿ. ದಿನ ಪ್ರತಿದಿನ ಪ್ರತಿಯೊಂದು ವಸ್ತುವು ತಮೋ ಪ್ರಧಾನ ಸ್ಥಿತಿಯನ್ನು ತಲುಪುತ್ತಾ ಹೋಗುತ್ತದೆ. ತತ್ವಗಳು ತಮೋ ಪ್ರಧಾನವಾಗುತ್ತಲೇ ಹೋಗುತ್ತದೆ. ಇದು ದುಃಖಧಾಮವಾಗಿದೆ. ತಂದೆಯು ತಿಳಿಸುತ್ತಾರೆ, ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಪ್ರಕಾಶತೆಯು ಹೆಚ್ಚುತ್ತಾ ಹೋಗುತ್ತದೆ. ನೆನಪಿನಿಂದ ಆತ್ಮವು ಪವಿತ್ರವಾಗುತ್ತದೆ, ಪ್ರಕಾಶತೆಯು ಹೆಚ್ಚುತ್ತಾ ಹೋಗುತ್ತದೆ. ನೀವು ಮಕ್ಕಳಿಗೆ ಸದಾ ಇದೇ ಖುಷಿ ಇರಬೇಕು. ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ಈ ನರಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ. ಜೀವನವಂತೂ ವಾಸ್ತವದಲ್ಲಿ ನಿಮ್ಮದು ಬಹಳ ಅಮೂಲ್ಯವಾಗಿದೆ. ಇದು ಅದ್ಭುತವಾದ ಜೀವನವಾಗಿದೆ. ಇದು ಬಹಳ ಅತ್ಯಮೂಲ್ಯ ಜೀವನವಾಗಿದೆ. ಯಾರು ಒಳ್ಳೆಯ ಸೇವೆ ಮಾಡುವರೋ ಅವರು ಗಾಯನ ಯೋಗ್ಯರಾಗುತ್ತಾರೆ. ವೈಷ್ಣವ ದೇವಿಯ ಮಂದಿರವೂ ಇದೆ ಅಲ್ಲವೇ? ಈಗ ನೀವು ಸತ್ಯ ವೈಷ್ಣವರಾಗುತ್ತೀರಿ. ನೀವು ಅನೇಕರನ್ನ ತಮ್ಮ ಸಮಾನರನ್ನಾಗಿ ಮಾಡುತ್ತೀರಿ. ಆದ್ದರಿಂದ ಭುಜಗಳನ್ನ ತೋರಿಸಿದ್ದಾರೆ. ಬ್ರಹ್ಮನನ್ನ 100 ಭುಜಧಾರಿ 1000 ಭುಜಧಾರಿಯನ್ನಾಗಿ ತೋರಿಸುತ್ತಾರೆ. ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಯಾರಿಗೂ ದುಃಖವನ್ನ ಕೊಡಬೇಡಿ. ಯಾರಿಗೂ ಉಲ್ಟಾ ಸುಲ್ಟಾ ಮಾರ್ಗವನ್ನ ತಿಳಿಸಿ ಸತ್ಯಾನಾಶ ಮಾಡಿಕೊಳ್ಳಬೇಡಿ. ಆಹಾರ ಪಾನೀಯಗಳ ಶುದ್ಧತೆ ಜೊತೆಗೆ ಪವಿತ್ರರಾಗಿರಬೇಕಾಗಿದೆ. ಈ ಅತ್ಯಮೂಲ್ಯ ಜೀವನದಲ್ಲಿ ಸೇವೆ ಮಾಡಿ ಅನೇಕರ ಜೀವನವನ್ನ ಶ್ರೇಷ್ಠಗೊಳಿಸಬೇಕಾಗಿದೆ. ತಂದೆಯ ಜೊತೆ ಈ ರೀತಿ ಬುದ್ಧಿಯೋಗವಿರಬೇಕು. ಅದರಿಂದ ಆತ್ಮದ ಪ್ರಕಾಶತೆಯು ಹೆಚ್ಚುತ್ತಾ ಹೋಗಲಿ. ಸ್ವಸ್ಥಿತಿಯ ಸೀಟ್ ಮೇಲೆ ಸ್ಥಿತರಾಗಿರುತ್ತಾ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತ ಭವ. ದೃಢತೆ ಕಠಿಣ ಸಂಸ್ಕಾರಗಳನ್ನು ಸಹ ಮೇಣದ ತರಹ ಕರಗಿಸಿ ಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.